ವೆಲ್ಕಮ್ ಸೀಡ್ಸು ಶಂಕರಮೂರ್ತಿ ಅಂತ. ಇವತ್ತು ತಿಪ್ಟೂರು ತಾಲೂಕು ನಾಗ್ತಿಹಳ್ಳಿ ಗ್ರಾಮಕ್ಕೆ ಬಂದಿದ್ವಿ. ಇದು ನಮ್ಮದು ಪಪ್ಪಾಯ ಹಾಕಿದ್ದಾರೆ. ಸುಮಾರು ಒಂದು 1.5 2 ವರ್ಷ ಆಗಿದೆ. ಒಂದು 35-40 ಪೀಕಿಂಗ್ ಆಗಿದೆಯಂತೆ. ಸರ್, ಇದ್ರ ಬಗ್ಗೆ ಒಂಚೂರು ವೆಲ್ಕಮ್ 46 ತಳಿ ಪಪ್ಪಾಯ ಬಗ್ಗೆ ಒಂಚೂರು ಮಾಹಿತಿ ಹೇಳಿ. ಸರ್ ನಮಸ್ಕಾರ, ನವೀನ್ ಕುಮಾರ್ ಅಂತೇಳಿ ಸರ್. ನಾಗ್ತಿಹಳ್ಳಿ ಕಸ್ಬಾ ಹೋಬಳಿ ತಿಪ್ಟೂರು ತಾಲೂಕು. ಸೊ ನಾವು ಇಲ್ಲಿ ಸುಮಾರು 1.25 ವರ್ಷ 2 ವರ್ಷದ ಹಿಂದೆ ಈ ವೆಲ್ಕಮ್ 46 ಅನ್ನೋ ಸೀಡ್ಸ್ನ ತಗೊಂಡ್ಬಂದು ನಾವಿಲ್ಲಿ ನಾಟಿ ಮಾಡಿದ್ವು. ಜಸ್ಟ್ ಒಂದು 300 ಗಿಡನ ನಾಟಿ ಮಾಡಿದ್ವು ಅಷ್ಟೇ. ನಮಗೆ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ, ಆದರೂ ಕೂಡ ತಂದು ನಾಟಿ ಮಾಡಿದ್ವು. ಈಗ ಹೆಚ್ಚಿಗೆ ಕಡಿಮೆ ನಾವು ನಾಟಿ ಮಾಡಿ ಒಂದು 6-7 ತಿಂಗಳು ಆಗ್ತಿದ್ದಂಗೆ ಸುಮಾರು ಕಟಾವು ಶುರುವಾಗಿ ಇಲ್ಲಿವರೆಗೂ ಒಂದು 35-40 ಕಟಾವು ಮಾಡಿದ್ದೀವಿ. 40 ಪಿಕಿಂಗ್ ಆಗಿದೆ, 40 ಕಟಾವು ಆಗಿದೆ ಸರ್. 40 ಕಟಾವು ಆಗಿದೆ. ಒಂದೊಂದು ಕಟಾವು ಕಡಿಮೆ ಅನ್ನೋದೇ ಇಲ್ಲ, 500 kg ಮೇಲೆನೆ ಕಟಾವ್ ಆಗೈತೆ. 500 kg ಮೇಲೆ. ಅಲ್ಲ, ರೇಟು ಒಳ್ಳೆ ರೇಟ್ ಸಿಕ್ಕಿದ್ಯಾ ಸರ್? ಒಳ್ಳೆ ರೇಟು ಸಿಕ್ಕಿದೆ. 8 ರೂಪಾಯಿಂದ ಹಿಡಿದು 18 ರೂಪಾಯಿ ತನಕ ನನಗೆ ರೇಟ್ ಸಿಕ್ಕಿದೆ. ಈಗ ವೆಲ್ಕಮ್ 46 ತಳಿಗೆ ಈಗ ತಗೊಳೋರು ಏನಂತ ಹೇಳ್ತಾರೆ ಸರ್? ಫಸ್ಟ್ ಗ್ರಾಹಕರು ಇದನ್ನ ನೋಡೋದು ಕೀಪಿಂಗ್ ಕ್ವಾಲಿಟಿ. ಅಂದ್ರೆ ಇವತ್ತು ಹಣ್ಣು ತಗೊಂಡು ಹೋದ್ರೆ ಇದು ಹೆಚ್ಚು ಕಡಿಮೆ 1 ವಾರ ಮನೇಲಿ ನೀವು ಇಡಬಹುದು. 1 ವಾರನೂ ಇಡಬಹುದು. ವ್ಯಾಪಾರಸ್ಥರು ಅಷ್ಟೇ ಇದನ್ನು ತಗೊಂಡು ಇಷ್ಟಪಡ್ತಾ ಇರೋದೇ ಅದಕ್ಕೆ. ಈಗ 35 ಪಿಕಿಂಗ್ ಆಗಿದೆ. ಖಂಡಿತ ಆಗಿದೆ ಸರ್, 35 ಮೇಲೆ ಆಗಿದೆ ಸರ್. ಇನ್ನೆಷ್ಟು ನೀವು ಕಟಾವ್ ಮಾಡ್ಬೋದು ಅಂದಾಜು? ಈ ಗಿಡ ನೋಡಿದ್ರೆ ಇನ್ನೂ 1 ವರ್ಷ ಕಟಾವ್ ಮಾಡ್ತೀನಿ ಅಂತ ನನ್ಗೆ ಅನ್ನಿಸ್ತಾ ಇದೆ ಸರ್. ಈಗ ಇನ್ನೂ 1 ವರ್ಷ ಸರ್, ಇನ್ನೂ 1 ವರ್ಷ ತೆಗಿತೀರಿ. ಕಾಯಿ ಸೈಜ್ ಅಲ್ಲಿ ಏನು ಬದಲಾವಣೆ ಆಗಿಲ್ಲ, ತೂಕದಲ್ಲಿ ಬದಲಾವಣೆ ಆಗಿಲ್ಲ, ಬದಲಾವಣೆ ಆಗಿಲ್ಲ. ಮತ್ತೆ ತಗೊಂಡ್ಬಂದಿದ್ದೀರಿ ಬೀಜನ? ಸರ್ ಖಂಡಿತ. ಮತ್ತೆ ಈಗ ಹೊಸದಾಗಿ ಬೀಜ ತಂದಿದ್ದೀನಿ. ಹೊಸದಾಗಿ ಈಗ ಒಂದು 700 ಸಸಿ ಇದೆ, ಬೀಜ ಇದೆ ಅಂತದ್ರಲ್ಲಿ ಹೊಸದಾಗಿ ನಾವೇ ಅದನ್ನ ಸಸಿ ಮಾಡ್ಕೊಂಡು ನಾವೇ ಮಾಡಬೇಕು ಅಂತ ಈಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಸರ್. ಪ್ಲಾಂಟೇಶನ್ ರೆಡಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್. ಈ ಸರಿ ಚೆನ್ನಾಗಿ ಬೆಳೀರಿ ಇನ್ನೂ ಸ್ವಲ್ಪ. ಖಂಡಿತ ಸರ್. ಓಕೆ.